Hello aspirants, welcome back. Today we are going to discuss about one of the hot debate about the KPSC chairman suspension and constitutional analysis and backgrounds on which a governor or president can suspend the chairman or remove the chairman from his position. Okay, let's stay tuned and be with me. The KPSC chairman was recently suspended by the governor of Karnataka on serious grounds of misuse of power and constitutional authority. The chairman allegedly misused his official position to facilitate the appointment of his two daughters into government job through fake or forged caste certificates. ಅಂದರೆ ರೀಸೆಂಟ್ಲಿ ಕರ್ನಾಟಕ ಗವರ್ಮೆಂಟಲ್ಲಿ KPSC ಚೇರ್ಮನ್ಗೆ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆನ್ಷನ್ದು ಗ್ರೌಂಡ್ಸ್ ಏನಿತ್ತಂದರೆ KPSC ಚೇರ್ಮನ್ದು ಇಬ್ಬರು ಡಾಟರ್ಸು ಫೇಕ್ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ತಗೊಂಡು ಗೌರ್ಮೆಂಟ್ ಜಾಬ್ಗೆ ಆಲ್ರೆಡಿ ಜಾಬ್ನಾಗ ಇದ್ದರು. ಸೊ KPSC ಚೇರ್ಮನ್ಗೆ ಸಸ್ಪೆಂಡ್ ಮಾಡಿದ್ದು ಆಯಿತು, ಮತ್ತು ಅವರು ಇಬ್ಬರು ಡಾಟರ್ಸ್ಗೆ ಜಾಬಿಂದ ರಿಮೂವ್ ಮಾಡಿದ್ದು ಆಯಿತು. ಸೊ ದಿಸ್ ಆ್ಯಕ್ಟ್ ಅಂದರೆ ದಿಸ್ ಆ್ಯಕ್ಟ್ ವ್ಯಾಲ್ಯೂಸ್ ದಿ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಫೇರ್ ರಿಕ್ರೂಟ್ಮೆಂಟ್, ಕಾನ್ಸ್ಟಿಟ್ಯೂಷನಲ್ ಇಕ್ವಾಲಿಟಿ ಆ್ಯಂಡ್ ಪಬ್ಲಿಕ್ ಟ್ರಸ್ಟ್. The scandal has raised major questions on the integrity of public service appointments in Karnataka. ಅಂದರೆ ಎಲ್ಲ KPSC ಪ್ರಿಪೇರ್ ಆಗ್ತಾರೋ ಸ್ಟೂಡೆಂಟ್ಸ್ಗೆಲ್ಲ ಟ್ರಸ್ಟ್ ಕಮ್ಮಿ ಆಗಿಬಿಡುತ್ತೆ ಈ ಥರ ಆಗಿದ್ರೆ. ಮತ್ತು ಯಾರು ಜೆನ್ಯೂನ್ಲಿ ಕ್ಯಾಸ್ಟ್ ಅಂದರೆ ಪರ್ಟಿಕ್ಯುಲರ್ಲಿ ಆ 2 ಸೀಟ್ ಕೋಟಾ ಬೇರೆ ಕ್ಯಾಸ್ಟ್ ಅದೇ ಕ್ಯಾಸ್ಟ್ ಹುಡುಗಿಯರಿಗೆ ಅಥವಾ ಹುಡುಗರಿಗೆ ಹೋಗಬೇಕಾಗಿದ್ದು ಬೇರೆ ಕಡೆ ಡೈವರ್ಜನ್ ಆಯಿತು. ಸೊ ದಿಸ್ ಈಸ್ ನಾಟ್ ಎ ಫೇರ್ ರಿಕ್ರೂಟ್ಮೆಂಟ್ process. Okay. Now governance constitutional power ಏನಿದೆ ಅಂದರೆ ಅಂಡರ್ ಆರ್ಟಿಕಲ್ 316 and 317 the governor appoints the KPSC chairmen and members on advice of the Council of Ministers. The governor holds the authority to refer a case of misbehavior or incapacity to the president for the removal of a commission head. ಅಂದರೆ ಅಂಡರ್ ಆರ್ಟಿಕಲ್ 317 and 316 and 317ನಲ್ಲಿ ಗವರ್ನರ್ ಏನು ಮಾಡ್ತಾರೆ, ಅಪಾಯಿಂಟ್ ಮಾಡ್ತಾರೆ ಯಾರಿಗೆ KPSC ಚೇರ್ಮನ್ ಆ್ಯಂಡ್ ಮೆಂಬರ್ಸ್ನ ಆನ್ ದಿ ಅಂದರೆ ಯಾವ ಬೇಸಿಸ್ ಮ್ಯಾಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗವರ್ನರ್ಗೆ ಅಡ್ವೈಸ್ ಮಾಡ್ತಾರೆ ಈ ಪರ್ಸನ್ಗೆ ನೀವು ಅಪಾಯಿಂಟ್ ಮಾಡಿ ಅಂತ. ಸೊ ಆನ್ ದಿ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗವರ್ನರ್ ವಿಲ್ ಅಪಾಯಿಂಟ್ ದಿ chairman of KPSC. Okay. Then the governor holds the authority to refer a case of misbehavior or incapacity to the president for the removal of a commission head. ಅಂದರೆ ಗವರ್ನರ್ಗೆ ಡೈರೆಕ್ಟ್ಲಿ ರಿಮೂವ್ ಮಾಡೋಕ್ಕೆ ಪವರ್ ಇಲ್ಲ, ಅಪಾಯಿಂಟ್ ಮಾಡಬಹುದು. ರಿಮೂವ್ ಮಾಡಬೇಕಂದ್ರೆ ಪ್ರೆಸಿಡೆಂಟ್ಗೆ ರೆಫರಲ್ ಕಳಿಸ್ಬೇಕಾಗುತ್ತೆ ಗವರ್ನರ್. ಸೊ ಇದು ರಿಮೂವಲ್ ಪವರ್ ಗವರ್ನರ್ಗೆ ಇಲ್ಲ. ದಿಸ್ ಮೈಟ್ ಬಿ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ದಿ KPSC ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ. ಕ್ವಶನ್ ಪ್ರಿಲಿಮ್ಸ್ನಾಗ ಈ ಥರ ಕೇಳಬಹುದು. ಸೊ ದ ಗವರ್ನರ್ ಆ್ಯಕ್ಟ್ಸ್ ಆಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಸ್ಟೇಟ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅಂದರೆ ಗವರ್ನರ್ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ಅವರ್ ಸ್ಟೇಟ್ನೂ ಇದ್ದಾರೆ ಆ್ಯಂಡ್ ಅದರ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ದು ಕಾನ್ಸ್ಟಿಟ್ಯೂಷನಲ್ ಹೆಡ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಅವರ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ವೈಲ್ ದ ಗವರ್ನರ್ ಅಪಾಯಿಂಟ್ಸ್ ಓನ್ಲಿ ಪ್ರೆಸಿಡೆಂಟ್ ಕ್ಯಾನ್ ರಿಮೂವ್. ಅದೇ ಅಂದರೆ ಗವರ್ನರ್ ಅಪಾಯಿಂಟ್ ಮಾಡಬಹುದು, ಪ್ರೆಸಿಡೆಂಟ್ ಓನ್ಲಿ ರಿಮೂವ್ ಮಾಡೋಕ್ಕೆ ಚೇರ್ಮನ್ಗೆ ರಿಮೂವ್ ಮಾಡೋಕ್ಕೆ ಪಾಸಿಬಲ್ ಇದೆ. ಅದು ಬೇರೆ ಡೈರೆಕ್ಟ್ಲಿ ಸುಮ್ಮನೆ ಹಾಗೆ ರಿಮೂವ್ ಮಾಡೋಕ್ಕೆ ಬರಲ್ಲ ಪ್ರೆಸಿಡೆಂಟ್ಗೂ ಸಹಿತ. ಸೊ ಪ್ರೆಸಿಡೆಂಟ್ ಆಲ್ಸೋ ಹ್ಯಾವ್ ಟು ಸೆಟ್ ಆ್ಯನ್ ಎನ್ಕ್ವೈರಿ ಆನ್ ದಿ ಚೇರ್ಮನ್ ಮ್ಯಾಗೆ ಎನ್ಕ್ವೈರಿ ಸೆಟ್ ಮಾಡಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ನ್ಯಾಗ ಆ ಇನ್ಕ್ವೈರಿನ್ಯಾಗ ಮಿಸ್ಬಿಹೇವ್ ಅಂತ ಪ್ರೂವ್ ಆಗಿದ ಮ್ಯಾಗೆ KPSC ಚೇರ್ಮನ್ನ ರಿಮೂವ್ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಎನ್ಶೂರಿಂಗ್ ಇದು ಎಲ್ಲ ಯಾಕೆಂದರೆ ಟು ಎನ್ಶೂರ್ ದಿ ಇಂಡಿಪೆಂಡೆನ್ಸ್ ಆ್ಯಂಡ್ ಅಕೌಂಟಬಿಲಿಟಿ ಆಫ್ ದಿ ಕಮಿಷನ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಅಂದರೆ ನಮ್ಮದು KPSCದು ಇಂಡಿಪೆಂಡೆನ್ಸ್ ಆ್ಯಂಡ್ ಇಂಟಿಗ್ರಿಟಿಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಈ ರೂಲ್ಸ್ ಇಟ್ಟಿದ್ದು, ಅಂದರೆ ಫೇರ್ ಟ್ರಯಲ್ಗೋಸ್ಕರ. ಸೊ ಸಸ್ಪೆನ್ಷನ್ ಗ್ರೌಂಡ್ಸ್ ಏನಿದೆ ಅಂದರೆ
ಅಬ್ಯೂಸ್ ಆಫ್ ಆಫಿಷಿಯಲ್ ಪೊಸಿಷನ್ ಅಂದರೆ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದು ಗ್ರೌಂಡ್ಸು ಅವರು ಪೊಸಿಷನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರಲ್ವ, ಅದಕ್ಕೆ ಸಸ್ಪೆಂಡ್ ಮಾಡಿದ್ದು. ದ ಕೆ ಪಿ ಎಸ್ ಸಿ ಚೇರ್ಮನ್ ಅಲೀಜ್ಲಿ ಮಿಸ್ಯೂಸ್ ಹಿಸ್ ಅಥಾರಿಟಿ ಆ್ಯಂಡ್ ಅಫಿಷಿಯಲ್ ಪವರ್ ಎಂಟ್ರಸ್ಟೆಡ್ ಟು ಹಿಮ್ ಆ್ಯಸ್ ದಿ ಹೆಡ್ ಆಫ್ ದಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ವಯೋಲೇಟಿಂಗ್ ದಿ ಓತ್ ಆಫ್ ಹಿಸ್ ಕಾನ್ಸ್ಟಿಟ್ಯೂಷನಲ್ ಆಫೀಸ್. ಅಂದರೆ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಬೇಕಂದ್ರೆ ಅವರು ಒಂದು ಓತ್ ಆಫ್ ದಿ ಆಫೀಸ್ ತಗೊಂಡಿರ್ತಾರೆ, ಅದು ವಯೋಲೇಟ್ ಮಾಡೋ ಥರ ಆಯ್ತಲ್ವಾ. ಸೊ that is also one of the most strong grounds. And also fake caste certificates ಅಂದರೆ ಇದು ಅಂತೂ ಮಿಸ್ಯೂಸ್ ಆಫ್ ಪವರ್ ಆಯಿತು. ಹಿಸ್ 2 daughters were found to have obtained fraudulent caste certificates to gain undue advantages in their recruitment. The chairman is accused of directly facilitating this illegal act. The compromising recruitment integrity. By misusing his position, the chairman undermined the fairness and transparency of the public recruitment process, betraying the trust of thousands of genuine aspirants. ಅಂದರೆ ಮಿಸ್ಯೂಸ್ ಆಫ್ ಪವರ್ ಆಗೋದ್ರಿಂದ ಟ್ರಾನ್ಸ್ಪರೆನ್ಸಿ ಪಬ್ಲಿಕ್ ರಿಕ್ರೂಟ್ಮೆಂಟ್ನಲ್ಲಿ ಇಲ್ಲ ಅಂತ ಪಬ್ಲಿಕ್ ಟ್ರಸ್ಟ್ ಹೋಗಿಬಿಡುತ್ತೆ. ಸೊ President's role in removal. Under Article 317, only President of India holds the final authority to remove a state PSC members, not the governor. The governor can initiate the process by making reference, but the actual removal power rests solely with the president. ಅದೇ ಗವರ್ನರ್ ಬರೀ ರೆಫರೆನ್ಸ್ ಮಾಡಬಹುದು ಪ್ರೆಸಿಡೆಂಟ್ಗೆ, ಇಂಥ ಪರ್ಸನ್ ದಿಸ್ ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಥಾರಿಟಿ ಈಸ್ ಡೂಯಿಂಗ್ ದಿಸ್ ಥಿಂಗ್ ರಾಂಗ್, ಸೊ ನೀವು ರಿಮೂವಲ್ಗೆ ಪ್ರೊಸೀಜರ್ ನಡೆಸಬಹುದು ಅಂತ ಗವರ್ನರ್ ಓನ್ಲಿ send the reference to the president, but governor doesn't have the power of suspension of the chairman. So before removal, the president must refer the matter to the Supreme Court. ಅದೇ ರಿಮೂವ್ ಮಾಡೋಕ್ಕಿಂತ ಮುಂಚೆ ಪ್ರೆಸಿಡೆಂಟ್ ಏನು ಮಾಡಬೇಕು, ಸುಪ್ರೀಂ ಕೋರ್ಟ್ಗೆ ಇನ್ಕ್ವೈರಿ ಕಳಿಸ್ಬೇಕು. ಓನ್ಲಿ ಆಫ್ಟರ್ ದಿ ಸುಪ್ರೀಂ ಕೋರ್ಟ್ ಸಬ್ಮಿಟ್ ಇಟ್ಸ್ ಫೈನಲ್ ಫೈಂಡಿಂಗ್ಸ್ ಕ್ಯಾನ್ ದಿ ಪ್ರೆಸಿಡೆಂಟ್ ಆ್ಯಕ್ಟ್. ಅಂದರೆ ಸುಪ್ರೀಂ ಕೋರ್ಟ್ ಫೈಂಡ್ ಮಾಡಿದ ಮ್ಯಾಗ ಎಲ್ಲ ಅವ್ರ ಮ್ಯಾಗ ಆಗಿದ್ದು ಇನ್ಕ್ವೈರಿ ನಡೆಸ್ತಾ ಇರೋದು ಎಲ್ಲ ಕರೆಕ್ಟ್ ಇದೆ, ಅಲಿಗೇಷನ್ಸ್ ಎಲ್ಲ ಕರೆಕ್ಟ್ ಇದೆ ಅಂತ ಪ್ರೂವ್ ಆಗಿದ ಮ್ಯಾಗೆ ಪ್ರೆಸಿಡೆಂಟ್ ಆಮ್ಯಾಗ ಆ್ಯಕ್ಷನ್ ತಗೋಬಹುದು. ಟು ಸೇಫ್ ಗಾರ್ಡ್ ಆ್ಯಂಡ್ ಇನ್ಶೂರ್ ದಿ ಇಂಡಿಪೆಂಡೆನ್ಸ್ ಆಫ್ PSC ಮೆಂಬರ್ಸ್ ಫ್ರಮ್ ದಿ ಪೊಲಿಟಿಕಲ್ ಇಂಟರ್ಫರೆನ್ಸ್ ಆ್ಯಂಡ್ ಪ್ರೊಟೆಕ್ಟ್ ದಿ ಕಾನ್ಸ್ಟಿಟ್ಯೂಷನಲ್ ಇಂಟಿಗ್ರಿಟಿ. ಅಂದರೆ ಪೊಲಿಟಿಕಲ್ ಇಂಟರ್ಫರೆನ್ಸ್ ಬೇಕಂತೂ ಸಮ್ಟೈಮ್ಸ್ ಮಾಡಿದಿರ್ತಾರೆ. ಸೊ ಆ ಥರ ಎಲ್ಲ ಪ್ರೊಟೆಕ್ಟ್ ಮಾಡೋಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗೆ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್ಗೆ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಈ ಪ್ರೊವಿಷನ್ ಇದ್ದಿದ್ದು. ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಅಂತಂತಾರೆ. ಸೊ ಆರ್ಟಿಕಲ್ 317 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ್ಸ್ ಇಂಡಿಪೆಂಡೆನ್ಸ್. ಅಂದರೆ ಆರ್ಟಿಕಲ್ 317ನಾಗ ಇಂಡಿಪೆಂಡೆನ್ಸ್ ಆಫ್ PSCಸ್ಗೆ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಆರ್ಟಿಕಲ್ 317 ಇದ್ದಿದ್ದು. A PSC chairman or member can only be removed by the President of India, not by the state governor, ensuring they remain free from political pressure and executive influence. Removal is permitted only on proven grounds. ಅಂದರೆ ಪ್ರೂವ್ ಆಗಿದ್ದ ಮ್ಯಾಗೆ, ಗ್ರೌಂಡ್ಸ್ ಕನ್ಫರ್ಮ್ ಆಗಿದ್ದ ಮ್ಯಾಗೆ ಏನು ಗ್ರೌಂಡ್ಸ್ ಇರ್ಬೋದು, ಮಿಸ್ಬಿಹೇವಿಯರ್ ಇರ್ಬೋದು, ಕನ್ಫರ್ಮ್ಡ್ ಬೈ ದಿ ಸುಪ್ರೀಂ ಕೋರ್ಟ್ ಇರಬೇಕು. ಮತ್ತು ಇನ್ಸಾಲ್ವೆನ್ಸಿ ಇರ್ಬೋದು, ಪೇಯ್ಡ್ ಔಟ್ಸೈಡ್ ಎಂಪ್ಲಾಯ್ಮೆಂಟು ಆರ್ ಇನ್ಕೆಪಾಸಿಟಿ, ಅವ್ರಿಗೆ ಆ ಪೋಸ್ಟ್ ಹೋಲ್ಡ್ ಮಾಡೋಕ್ಕೆ ಕೆಪಾಸಿಟಿ ಇಲ್ಲ. ದ KPSC chairman suspension on the grounds of power misuse of facilitating fake caste certificates for his daughter directly triggered these constitutional removal provisions. ಇದು ಅವ್ರದ್ದು ಇಶ್ಯೂ ಇದಕ್ಕೆ ಸೂಟ್ ಆಗಿದೆ. ಸೊ ದೇ ಹ್ಯಾವ್ ಬಿನ್ ರಿಮೂವ್ಡ್. Conclusion. Constitutional mechanism like the governor's power to suspend and president's authority to dismiss ensures that no public official is above the law. The KPSC chairman case proves that misuse of power invites swift constitutional action. ಅಂದರೆ ಯಾರು ಈ ಮಿಸ್ಯೂಸ್ ಮಾಡ್ತಾರೆ ಪವರ್ಗೆ, ಅವರಿಗೆ ಕಾನ್ಸ್ಟಿಟ್ಯೂಷನಲ್ ಆ್ಯಕ್ಷನ್ಸ್ ಫೇಸ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ನೋ ಒನ್ ಈಸ್ ಅಬೌವ್ ದಿ ಲಾ. ನಮಗೆ ಲಾನೇ ಮುಖ್ಯ ಇದೆ. ಲಾ ಮುಂದೆ ಯಾರು KPSC ಚೇರ್ಮನ್ ಆದರೆ ಇರಬಹುದು, ಯಾರೇ ಇರಬಹುದು, if they go against the law, they have to face the consequences. Integrity in public service recruitment is non-negotiable. Fake caste certificates undermines merits, harm genuine candidates,
and betray public trust, transparency, and accountability must be upheld at every level of the governance. So before ending this video, I would like to share with all my audience that please don't send me the friend requests on my personal profile. If you want, you can go to my Facebook page and follow me. So please don't send me the friend requests on my personal profile. Thank you for watching. Please like, share, and subscribe. It will motivate me to prepare more such videos. Thank you for watching.